ರಾಮಸೇತುವಿನ ಅಳಿಲು ಈ ಕಥೆಗೆ ಪ್ರೇರಣೆ. ನೀಲಪುರ ಎಂಬ ಸುಂದರವಾದ ಕಡಲತೀರದ ನಗರದಲ್ಲಿ 10 ವರ್ಷದ ಇಶಾನ್ ವಾಸವಾಗಿದ್ದನು. ಒಂದು ರಾತ್ರಿ ಭಾರೀ ಬಿರುಗಾಳಿ ಬೀಸಿ ದ್ವೀಪಕ್ಕೆ ಸಂಪರ್ಕ ಕಲ್ಪಿಸುವ ಏಕೈಕ ಸೇತುವೆ ಮುರಿದು ಬಿದ್ದಿತ್ತು. ಬೆಳಿಗ್ಗೆ ಇಶಾನ್ ಸಮುದ್ರದ ಅಲೆಗಳನ್ನು ನೋಡುತ್ತಾ ಚಿಂತಿತನಾಗಿ ನಿಂತಿದ್ದನು. ಇಶಾನ್ ಈ ಬೃಹತ್ ಕೆಲಸವನ್ನು ನೋಡಿ ಬೆರಗಾದನು. ತಾನು ಇಷ್ಟು ಚಿಕ್ಕವನು, ಈ ದೊಡ್ಡ ಯೋಜನೆಯಲ್ಲಿ ತಾನೇನು ಮಾಡಲು ಸಾಧ್ಯ ಎಂದು ಅವನು ನಿಟ್ಟುಸಿರು ಬಿಟ್ಟನು. ದೈತ್ಯ ಯಂತ್ರಗಳ ಮುಂದೆ ತಾನು ಕೇವಲ ಒಂದು ಚುಕ್ಕೆಯಂತೆ ಎಂದು ಅವನಿಗೆ ಅನಿಸಿತು. ಆಗ ಹತ್ತಿರದ ಮರವೊಂದರಿಂದ ಕಿಟು ಎಂಬ ಪುಟ್ಟ ಅಳಿಲು ಕೆಳಗೆ ಇಳಿದು ಬಂದಿತು. ಅದು ಇಶಾನ್ನತ್ತ ನೋಡಿ ತನ್ನ ಪುಟ್ಟ ಬಾಲವನ್ನು ಅಲ್ಲಾಡಿಸಿತು. ಕಿಟುವಿನ ಕಣ್ಣುಗಳು ತುಂಬ ತೇಜಸ್ಸಿನಿಂದ ಕೂಡಿದ್ದವು. ಕಿಟು ಮರಳಿನಲ್ಲಿ ಹೊರಳಾಡಿತು ಮತ್ತು ಹತ್ತಿರದಲ್ಲಿದ್ದ ಸಣ್ಣ ಮಿನುಗುವ ಬಯೋಸಿಮೆಂಟ್ ಕಣಗಳನ್ನು ತನ್ನ ಬಾಯಿಯಲ್ಲಿ ತುಂಬಿಕೊಂಡಿತು. ನಂತರ ಅದು ಓಡಿ ಹೋಗಿ ಸೇತುವೆಯ ಬೃಹತ್ ಕಂಬಗಳ ನಡುವೆ ಇದ್ದ ಸಣ್ಣ ಬಿರುಕುಗಳಿಗೆ ಆ ಮರಳನ್ನು ಹಾಕಲು ಶುರು ಮಾಡಿತು. ದೊಡ್ಡ ರೋಬೋಟ್ಗಳಿಗೆ ಆ ಸಣ್ಣ ಬಿರುಕುಗಳು ಕಾಣುತ್ತಲೇ ಇರಲಿಲ್ಲ. ಆದರೆ ಆ ಸಣ್ಣ ರಂಧ್ರಗಳು ಕಾಲಕ್ರಮೇಣ ಸೇತುವೆಯನ್ನು ದುರ್ಬಲಗೊಳಿಸಬಲ್ಲವು ಎಂದು ಇಶಾನ್ಗೆ ಅರ್ಥವಾಯಿತು. ಇಶಾನ್ ಕೂಡ ಕಿಟ್ಟುವಿಗೆ ಸಹಾಯ ಮಾಡಲು ನಿರ್ಧರಿಸಿದನು. ಇಶಾನ್ ಮಾಡುತ್ತಿರುವುದನ್ನು ನೋಡಿ ಅವರ ಗೆಳತಿ ಅನನ್ಯ ಓಡಿ ಬಂದಳು. ನಾನು ಕೂಡ ನಿನಗೆ ಸಹಾಯ ಮಾಡುತ್ತೇನೆ ಎಂದು ಹೇಳಿ ಅವಳು ಸಣ್ಣ ಕಲ್ಲುಗಳನ್ನು ಆರಿಸಿಕೊಡಲು ಶುರು ಮಾಡಿದಳು. ಕಿಟು ಸಂತೋಷದಿಂದ ಅವರಿಬ್ಬರ ಸುತ್ತಲೂ ಕುಣಿಯಿತು. ಸೇತುವೆಯ ಕಂಬಗಳ ಸುತ್ತಲೂ ಇದ್ದ ಸಾವಿರಾರು ಸಣ್ಣ ಬಿರುಕುಗಳನ್ನು ಈ ಪುಟ್ಟ ತಂಡವು ಮುಚ್ಚಿಬಿಟ್ಟಿತು. ರೋಬೋಟ್ಗಳು ದೊಡ್ಡ ಕೆಲಸ ಮಾಡಿದರೆ ಇಶಾನ್ ಮತ್ತು ಕಿಟು ಅದರ ಅಡಿಪಾಯವನ್ನು ಭದ್ರಪಡಿಸಿದ್ದರು. ಅಳಿಲು ತನ್ನ ಬಾಲದಿಂದ ಮರಳನ್ನು ಕೊಡವಿ ಎಲ್ಲವನ್ನೂ ಅಚ್ಚುಕಟ್ಟಾಗಿ ಮಾಡಿತು. ಕೆಲಸ ಮುಗಿದ ನಂತರ ಮೀರಾ ಅವರು ಅಲ್ಲಿಗೆ ಬಂದರು. ಅವರು ಸೇತುವೆಯನ್ನು ಪರೀಕ್ಷಿಸಿ ಆಶ್ಚರ್ಯಚಕಿತರಾದರು. ಇಷ್ಟು ನಿಖರವಾದ ಕೆಲಸವನ್ನು ಯಾರು ಮಾಡಿದ್ದು? ಈ ಸಣ್ಣ ಬಿರುಕುಗಳನ್ನು ಮುಚ್ಚದಿದ್ದರೆ ಸೇತುವೆ ದೀರ್ಘಕಾಲ ಬಾಳಿಕೆ ಬರುತ್ತಿರಲಿಲ್ಲ ಎಂದು ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸೂರ್ಯಾಸ್ತದ ಸಮಯದಲ್ಲಿ ಹೊಸ ಸೇತುವೆಯ ಮೇಲೆ ಜನ ಓಡಾಡಲು ಶುರು ಮಾಡಿದರು. ಕಿಟು ಇಶಾನ್ನ ಹೆಗಲ ಮೇಲೆ ಕುಳಿತು ಸಮುದ್ರವನ್ನು ನೋಡುತ್ತಿತ್ತು. ಇಶಾನ್ಗೆ ಅರಿವಾಯಿತು, ಯಾವುದೇ ಪ್ರಯತ್ನವೂ ಸಣ್ಣದಲ್ಲ. ಪ್ರತಿಯೊಂದು ಪುಟ್ಟ ಸೇವೆಯು ಜಗತ್ತಿನಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಲ್ಲದು ಎಂದು.